ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಕುಮಾರಿ ಸೌಜನ್ಯ ದುರಂತ ಅಂತ್ಯ ಕಂಡಂತಹ ಬಾಲಕಿ. 9ನೇ ಕ್ಲಾಸ್ ಓದುವಾಗ ಸ್ಕೂಲಿಂದ ಬರುವಾಗ ದುರುಳರ ಕೈಗೆ ಸಿಕ್ಕು ಅತ್ಯಾಚಾರಕ್ಕೊಳಗಾಗಿ ಸಾವನ್ನಪ್ಪಿರುವಂತಹ ದೇವತೆ ಸೌಜನ್ಯ ಹತ್ಯೆಯಾಗಿ 13 ವರ್ಷಗಳ ನಂತರ ಸೌಜನ್ಯ ಸಾವಿಗೆ ನ್ಯಾಯ ಸಿಗುವ ಸಾಧ್ಯತೆ, ಆಶಾಭಾವನೆ ಈಗ ಮೂಡ್ತಾ ಇದೆ. ದುಷ್ಟರು, ಕೊಲೆಗಡಕರು, ಅತ್ಯಾಚಾರಿಗಳು ಎಷ್ಟೇ ಪ್ರಭಾವಶಾಲಿಗಳಾದರೂ ಕೂಡ ಕಾನೂನಿನ ಕುಣಿಕೆಗೆ ಬೀಳ್ತಾರೆ ಅನ್ನುವಂಥ ನಂಬಿಕೆ ಬಲವಾ. ಸುಪ್ರೀಂ ಕೋರ್ಟ್ ಭರವಸೆಯ ಬೆಳಕನ್ನ ನೀಡಿದೆ. ಈ ಕುರಿತ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೇವೆ ಸರ್. ಎಸ್ ವೀಕ್ಷಕರೇ, ಕುಮಾರಿ ಸೌಜನ್ಯ ವಿದ್ಯಾರ್ಥಿನಿ ಸ್ಕೂಲ್ನಿಂದ ಬರುವಾಗ ದುರುಳರ ಕೈಗೆ ಸಿಕ್ಕು. ಯಾವ ರೀತಿಯ ಅತ್ಯಾಚಾರ, ಘೋರ ಅತ್ಯಾಚಾರ. ಆ ಬಾಲಕಿ ಅತ್ಯಾಚಾರಕ್ಕೊಳಗಾಗಿದ್ದ ಫೋಟೋಗಳನ್ನು ನಾನು ನನ್ನ ಕಣ್ಣಾರೆ ನೋಡಿದೆ. ಆ ಫೋಟೋ ನೆನಪಾದ್ರೆ ಸಾಕು, ರಕ್ತ ಕುದಿಯುತ್ತೆ, ಸಿಟ್ಟು ಇಮ್ಮಡಿಸುತ್ತೆ. ಯಾವನ್ನೇ ಆದರೂ ಅವನು ಬಿಡಬಾರ್ದು, ಅವನನ್ನು ನೇಣುಗಂಬಕ್ಕೆ ಹಾಕಿಸ್ಬೇಕು ಅನ್ನುವಂತಹ ಭಾವನೆ ಮೂಡಿದೆ. ಅಷ್ಟು ಭೀಕರವಾಗಿತ್ತು ಆ ಫೋಟೋ, ಅಷ್ಟು ಭೀಕರವಾಗಿ ಸತ್ತಿದ್ಲು ಆ ವಿದ್ಯಾರ್ಥಿನಿ ಸೌಜನ್ಯ. ಅದಾದ ಮೇಲೆ ಹಲವು ಬೆಳವಣಿಗೆಗಳಾದ. ರಾಜ್ಯದ ಪೊಲೀಸರು ತನಿಖೆ ನಡೆಸಿದ್ರು, CBI ಕೂಡ ತನಿಖೆ ನಡೆಸಿದ್ರು. ಆದರೆ ಸತ್ಯ ಹೊರಗೆ ಬಂದಿಲ್ಲ ಅಂತ ಸೌಜನ್ಯ ಪರ ಹೋರಾಟಗಾರರು ಏನು ಹೇಳ್ತಾ ಇದ್ದಾರೆ, ಅದು ಸತ್ಯ ಅನ್ನುವಂತಹ ವಿಚಾರಗಳು ಧರ್ಮಸ್ಥಳ ಅಕ್ಕಪಕ್ಕದ ಜನರಿಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ಗೆ ಸೌಜನ್ಯ ತಾಯಿ ಕುಸುಮಾವತಿ ಸೌಜನ್ಯ ಸಾವಿನ ಮರು ತನಿಖೆಯನ್ನ ಕೋರಿ ಏನು ಅರ್ಜಿ ಸಲ್ಲಿಸಿರ್ತಾರೆ. ಆ ಅರ್ಜಿಯನ್ನ ನೋಡಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ. ಏನಿದು, ಇಷ್ಟು ಗಂಭೀರವಾದ ಪ್ರಕರಣವನ್ನು ಯಾಕೆ ಇಷ್ಟು ಹಗುರವಾಗಿ ತೆಗೆದುಕೊಂಡಿದ್ದೀರಾ ನೀವು ಅಂತ ಪ್ರಶ್ನೆ ಮಾಡಿದೆ. ಯಾರಿಂದ ತನಿಖೆ ಮಾಡಿಸ್ತೀರಾ ಹೇಳಿ, ನೀವು 14 ದಿನಗಳಲ್ಲಿ ನಮಗೆ ತಿಳಿಸಿ, ಅದು ರೈಟಿಂಗಲ್ಲಿ ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಸೌಜನ್ಯ ಕೇಸ್ನಲ್ಲಿ ಹಲವು ಸಾಕ್ಷಿಗಳಿತ್ತು. ಸಾಕ್ಷಿಗಳಲ್ಲಿ ಕೆಲವರು ಸಂಶಯಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಆ ಸಾವಿನ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿತ್ತು. ಸುಪ್ರೀಂ ಕೋರ್ಟ್ ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಸೌಜನ್ಯ ಕೇಸ್ನಲ್ಲಿ ಯಾವ್ಯಾವ ಸಾಕ್ಷಿಗಳಿದ್ದಾವೆ ಆ ಸಾಕ್ಷಿಗಳಿಗೆ ಮೊದಲು ಭದ್ರತೆ ಕೊಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಸೂಚನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡಿ. ಎಸ್ ವೀಕ್ಷಕ, ಸೌಜನ್ಯ ಕೇಸ್ ಒಂದು ಸರಿಯಾಗಿ ತನಿಖೆ ನಡೆದು ತಾರ್ಕಿಕ ಅಂತ್ಯದತ್ತ ಬಂದ್ರೆ ಧರ್ಮಸ್ಥಳ ಭಾಗದಲ್ಲಿ ನಡೆದಿವೆ ಅನ್ನಲಾದಂತಹ ಹಲವಾರು ಅಕ್ರಮ, ಅನ್ಯಾಯ, ಅತ್ಯಾಚಾರ, ಹತ್ಯಾಕಾಂಡ ಪ್ರಕರಣ ಬೆಳಕಿಗೆ ಬರುವ ಎಲ್ಲ ಸಾಧ್ಯತೆಗಳಿವೆ. ಗೋಮುಖ ವ್ಯಾಘ್ರಗಳ ಬಣ್ಣ ಬಯಲಾಗುವ ಸಾಧ್ಯತೆ. ನ್ಯಾಯ, ನೀತಿ, ಧರ್ಮದ ಹೆಸರಿನಲ್ಲಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಘೋರ ಕೃತ್ಯಗಳಿಗೆ ದಿ ಎಂಡ್ ಅನ್ನುವಂತಹ ವಾತಾವರಣ ನಿರ್ಮಾಣ. ಸುಪ್ರೀಂ ಕೋರ್ಟ್ ಈಗ ಹೆಜ್ಜೆ ಇಟ್ಟಿರೋದನ್ನ ನೋಡಿದರೆ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. CBIಗೂ ಕೂಡ ತಪರಾಕಿ ಕೊಟ್ಟಿದೆ ಸುಪ್ರೀಂ ಕೋರ್ಟ್. 14 ದಿನಗಳಲ್ಲಿ ವರದಿಯನ್ನ ಕೊಡಿ ಅಂತ ಕೇಳಿ. CBI ವಕೀಲರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ವಕೀಲರು ನಿನ್ನೆ ಸುಪ್ರೀಂ ಕೋರ್ಟ್ ಎದುರಿಗೆ ತಲೆ ತಗ್ಗಿಸಿ ನಿಂತ್ಕೊಂಡಿದ್ರು. ಇಂಥ ವಾತಾವರಣಕ್ಕೆ ಆ ವಕೀಲರು ಬರಲಿಕ್ಕೆ ಕಾರಣವಾದಂಥ ವ್ಯವಸ್ಥೆಯ ಬಗ್ಗೆ ಜಿಗುಪ್ಸೆ ಉಂಟಾಗ್ತದೆ. ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಈ ರೀತಿಯ ತನಿಖೆಯ ನಾಟಕವನ್ನ ಆಡಿತು ಸರ್ಕಾರ, ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಈ ರೀತಿ ತನಿಖೆಯನ್ನ ಹಾದಿ ತಪ್ಪಿಸಿತು CBI ಅನ್ನುವಂಥ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಒಂದು ಗಮನಿಸಬೇಕಾದಂಥ ಅಂಶ ಏನು ಅಂತ ವೀಕ್ಷಕರೇ,
ಈ ರೀತಿಯ ಸಾವುಗಳು ಸಂಭವಿಸಿದಾಗ ಇದನ್ನು ಮುಚ್ಚಾಕೋದಿದೆಯಲ್ಲ, ಯಾವುದೋ ಒಬ್ಬ ವ್ಯಕ್ತಿಯ ಕೈಯಿಂದ ಸಾಧ್ಯನೇ ಇಲ್ಲ. ಹಲವು ಇಲಾಖೆಗಳು ಸಾಥ್ ಕೊಡ್ತವೆ. ಪೊಲೀಸ್ ಇಲಾಖೆ, ಸ್ಥಳೀಯ ಸಂಸ್ಥೆ, ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಆಸ್ಪತ್ರೆ ಹಾಗೂ ಆ ಡಾಕ್ಟರ್ ಯಾರಿದ್ದಾರೆ ಅವ್ರು ಪೋಸ್ಟ್ ಮಾರ್ಟಮ್ ಆಗೋ ಥರ ಆಗಬೇಕು. ಆ ಇನ್ಸ್ಪೆಕ್ಟರ್ ಯಾರಿದ್ದ ಅವ್ನು ಪೋಸ್ಟ್ ಮಾರ್ಟಮ್ ಆಗೋ ಥರ ಆಗಬೇಕು. ಆ PDO ಸೆಕ್ರೆಟರಿ ಅಂತ ಯಾರಿದ್ರು ಗ್ರಾಮ ಪಂಚಾಯತ್ನಲ್ಲಿ ಆ ಶವವನ್ನು ಹೂತಾಕೋ ಸಂದರ್ಭದಲ್ಲಿ ಸೌಜನ್ಯ ಕೇಸ್ ಮಾತ್ರ ಅಲ್ಲ, ಇನ್ನುಳಿದಂತೆ ಪೊಲೀಸ್ ದಾಖಲೆಗಳಲ್ಲಿ ತಿಳಿಸಿರುವಂತಹ 76 ಸಾವಿನ ಕೇಸ್ನ ಬಗ್ಗೆ ನಾನು ಮಾತಾಡ್ತೀನಿ. ಅನಾಥ ಶವಗಳು ಅಂತ ಹೇಳ್ತೀರಾ, ಅನಾಮಧೇಯ ಶವಗಳು ಅಂತ ಹೇಳ್ತೀರಾ, ಏನೇನು ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅಲ್ಲಿ, ಅದಕ್ಕೆ ಕಾನೂನಿನ ಪ್ರಕಾರ ಯಾವ ಶಿಕ್ಷೆ ಯಾರಿಗಾಗಬೇಕು ಅನ್ನೋ ಶಿಕ್ಷೆ ಆಗುತ್ತೆ. ವ್ಯಕ್ತಿಗಳು ಯಾರಂತ ಗೊತ್ತಿದ್ರೆ ಅಲ್ಲಿಯ ಜನ ಏನಿದ್ದಾರೆ ಗುಂಡಾಕ್ಲಿ. ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಇನ್ನು 14 ದಿನಗಳಲ್ಲಿ ರಾಜ್ಯ ಸರ್ಕಾರ ತಮ್ಮ ಅಭಿಪ್ರಾಯವನ್ನು ಸಲ್ಲಿಸಬೇಕಿದೆ, CBI ಕೂಡ ಸಲ್ಲಿಸಬೇಕಿದೆ. ಅದಾದಮೇಲೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡುತ್ತೆ ಯಾವ ರೀತಿಯ ತನಿಖೆಯನ್ನು ಮಾಡಬೇಕು, ತನಿಖೆ ಯಾವ ಹಂತದಲ್ಲಿರುತ್ತೆ ಅನ್ನೋದನ್ನು. ಇನ್ನಾದರೂ ಸೌಜನ್ಯ ಸಾವಿಗೆ ನ್ಯಾಯ ಸಿಗುತ್ತೆ, ಕಾದು ನೋಡಿ. ಇದಾಗಿತ್ತು ಸೌಜನ್ಯ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.